ಇನ್ನು ವಂಡರ್ಲಾ ರೆಸಾರ್ಟ್ನಲ್ಲಿ ಕೈ ಶಾಸಕರ ವಾಸ್ತವ್ಯ ಹಿನ್ನೆಲೆ ವಂಡರ್ಲಾ ರೆಸಾರ್ಟ್ನಲ್ಲಿ ಮಫ್ತಿ ಪೊಲೀಸರ ನಿಯೋಜನೆ. ರಾಮನಗರ ಗ್ರಾಮ ವೃತ್ತ ಪೊಲೀಸರಿಂದ ವಂಡರ್ಲಾ ರೆಸಾರ್ಟ್ಗೆ ಭದ್ರತೆ. ಪಿಎಸ್ಐ ಲಕ್ಷ್ಮಣ್ ಗೌಡ ನೇತೃತ್ವದ ಪೊಲೀಸರ ತಂಡದಿಂದ ಭದ್ರತೆ. ತಪಾಸಣೆ ಬಳಿಕ ರೆಸಾರ್ಟ್ ಒಳಗೆ ವಾಹನಗಳಿಗೆ ಪ್ರವೇಶ. ವಂಡರ್ಲಾ ರೆಸಾರ್ಟ್ನಲ್ಲಿ ಪಿಎಸ್ಐ ಲಕ್ಷ್ಮಣ್ ಗೌಡ ನೇತೃತ್ವದ ಪೊಲೀಸರ ತಂಡದಿಂದ ಬಿಗಿ ಭದ್ರತೆ. ತಪಾಸಣೆ ಬಳಿಕ ರೆಸಾರ್ಟ್ ಒಳಗೆ ವಾಹನಗಳಿಗೆ ಪ್ರವೇಶ. ರಾಮನಗರ ಗ್ರಾಮ ವೃತ್ತ ಪೊಲೀಸರಿಂದ ವಂಡರ್ಲಾ ರೆಸಾರ್ಟ್ಗೆ ಭದ್ರತೆ. ಪಿಎಸ್ಐ ಲಕ್ಷ್ಮಣ್ ಗೌಡ ನೇತೃತ್ವದ ಓಕೆ, ಜಗದೀಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅದೇ ಜೊತೆಗೆ ವಂಡರ್ಲಾ ರೆಸಾರ್ಟ್ನಲ್ಲಿ ನಂದನ್. ಓಕೆ ಜಗದೀಶ್, ಏನ್ ಮಾಹಿತಿ ಬರ್ತಾ ಇದೆ ಅಲ್ಲಿಂದ ಈಗ? ಜಯಪ್ರಕಾಶ್, ಏನಂತಂದ್ರೆ ಈಗ ಈಗಲ್ಟನ್ ರೆಸಾರ್ಟ್ ನಲ್ಲಿ ಸುಮಾರು 48 ಶಾಸಕರು ಇಲ್ಲಿ ರಾತ್ರಿಯಿಂದ ಉಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸುಮಾರು ತಡರಾತ್ರಿವರೆಗೂ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಒಂದು ಸಂಪರ್ಕ ನಡೆಸಿ ಒಂದು ಸಭೆ ನಡೆಸಿದ್ದಾರೆ. ಸಭೆ ನಡೆಸಿದ ಬಳಿಕ ಸುಮಾರು 3:45 ಗಂಟೆ ವೇಳೆಗೆ ಡಿ.ಕೆ. ಶಿವಕುಮಾರ್ ಕೂಡ ಇಲ್ಲಿಂದ ಹೊರ ನಡೆದಿದ್ದಾರೆ. ಏನಂತಂದ್ರೆ ರಾತ್ರಿ ಎಲ್ಲ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಈಗ ಈಗಲ್ಟನ್ ರೆಸಾರ್ಟ್ಗೆ ಧಾವಿಸಿದ ನಂತರ ಸುಮಾರು 2 ಗಂಟೆಗಳ ಕಾಲ ಎಲ್ಲರೂ ಕೂಡ ಸಭೆ ನಡೆಸಿದ್ರು. ಆಮೇಲೆ ಸಿದ್ದರಾಮಯ್ಯ ಆಗ್ಬೋದು, ಪರಮೇಶ್ವರ್ ಆಗ್ಬೋದು, ಅವರು 12:30 1 ಗಂಟೆ ಅಷ್ಟರಲ್ಲಿ ಹೊರ ನಡೆದ್ರು. ಮಾತ್ರ ತಡರಾತ್ರಿವರೆಗೂ ಇಲ್ಲಿ ಅವರೆಲ್ಲರೂ ಕೂಡ ಶಾಸಕರ ಜೊತೆ ಒಂದು ಸಭೆ ನಡೆಸಿ ಆ ನಂತರ ಹೊರ ನಡೆದಿರುವಂತದ್ದು. ಏನಂತಂದ್ರೆ ಒಟ್ಟಾರೆಯಾಗಿ ರಾಮನಗರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭದ್ರಕೋಟೆ ಆಗಿರುವ ಈಗಲ್ಟನ್ ರೆಸಾರ್ಟ್, ಏನಂತಂದ್ರೆ ಇಲ್ಲಿಗೆ ಈಗಲ್ಟನ್ ರೆಸಾರ್ಟ್ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಭದ್ರಕೋಟೆ ಅಂತ ಹೇಳುವುದು. ಯಾಕೆಂತಂದ್ರೆ ಈಗಲ್ಟನ್ ರೆಸಾರ್ಟ್ ಹತ್ತಿದಂಗೆನೆ ಅವರ ಏನು ಡಿ.ಕೆ. ಶಿವಕುಮಾರ್ ಅವರ ಎಲ್ಲಾ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಈಗಲ್ಟನ್ ಎಲ್ಲಾ ರೆಸಾರ್ಟ್ ಗಳ ಮುಂದೆಗಡೆ ಅವರ ಭದ್ರತೆಯನ್ನು ನೀಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಾ ಶಾಸಕರನ್ನು ಈಗಲ್ಟನ್ ರೆಸಾರ್ಟ್ ಗೆ ಕರ್ಕೊಂಡು ನೀಡಿಸಿರುವಂತದ್ದು. ಹಾಗಾಗಿ ಏನಂತಂದ್ರೆ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಇರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಶಾಸಕರ ಬಗ್ಗೆ ಎಲ್ಲಾ ರೀತಿಯ ನಂಬಿಕೆ ಇದೆ ಅಂತಾನೆ ಹೇಳಲಾಗ್ತದೆ. ಯಾಕೆಂತಂದ್ರೆ ಅವರು ಎಲ್ಲೂ ಹೊರಗಡೆ ಹೋಗಲು, ಯಾವುದೇ ಶಾಸಕರನ್ನು ಹೊರಗಡೆ ಬಿಡಲು ಅವ್ರ ಕಾರ್ಯಕರ್ತರು ಸಂಘವಾಗಿ ಅವ್ರನ್ನ ನೋಡ್ಕೊಳ್ಳುವಂತ ಎಲ್ಲಾ ಇದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗಲ್ಟನ್ ರೆಸಾರ್ಟ್ ಒಂದು ಭದ್ರಕೋಟೆ ಅಂತಾನೆ ಆಗ್ತದೆ. ಒಟ್ಟಾರೆಯಾಗಿ ಇವತ್ತು ಈಗಲ್ಟನ್ ರೆಸಾರ್ಟ್ ನಲ್ಲಿ ಇನ್ನು ಯಾವ್ಯಾವ ಶಾಸಕರು ಬಂದು ಏನೇನ್ ಸಭೆ ನಡೆಸ್ತಾರೆ ಅಂತ ಸುಮಾರು 10 ಗಂಟೆ ನಂತರ ಗೊತ್ತಾಗ್ಲಾಗಿದೆ. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಆಗುವುದು, ಸಿದ್ದರಾಮಯ್ಯ ಆಗಿರುವುದು, ಪರಮೇಶ್ವರ್ ಆಗಿರುವುದು ಈಗ ಅವರು ಹೊರ ತಿರ್ಗಾ ಯಾವಾಗ ಬರ್ತಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ನಾಳೆ ಸಂಜೆ ಅವರು ಇಲ್ಲಿಂದ ಹೊರ ನಡೀತಾರೆ ಅನ್ನೋ ಮಾಹಿತಿಗಳು ಈಗ ಚೆನ್ನಾಗಿ ಸಿಗ್ತಾ ಇದೆ. ಜಯಪ್ರಕಾಶ್, ಓಕೆ, ಯಾರಾದ್ರೂ ಶಾಸಕರು ಮಾತಾಡೋಕೆ ಸಿಕ್ಕಿದ್ರಾ? ಅವರ ರಿಯಾಕ್ಷನ್ಸ್ ಏನು? ಏನಂತಂದ್ರೆ ನಿನ್ನೆ ಹೊರ ನಡೆದಂತ ಸಂದರ್ಭದಲ್ಲಿ ಸುಮಾರು ಬಸ್ ನಲ್ಲಿ ಒಂದು 22 ಶಾಸಕರು ಕೂಡ ಅಷ್ಟೇ ಬಸ್ ನಲ್ಲಿ ಹೋಗಿದ್ರು. ಮಿಕ್ಕಿದೆಲ್ಲ ಶಾಸಕರು ಕೂಡ ಏನಂತಂದ್ರೆ ಕಾರ್ಗಳಲ್ಲೇ ಹೋಗಿದಂತು. ಅಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಮಾತಾಡಿಸಿದಾಗ ನಾವು ರೆಸಾರ್ಟ್ ಗೆ ಬರ್ತಾ ಇರೋದು, ನೆಕ್ಸ್ಟ್ ಬರ್ತಾ ಇರುವಂತ ಲೋಕಸಭಾ ಚುನಾವಣೆಗೆ ಒಂದು ಮೀಟಿಂಗ್ ಮಾಡಲು ಈಗ ಹೊರಗಡೆ ಹೋಗ್ತಾ ಇದೀವಿ, ಅದು ಬಿಟ್ಟರೆ ಬೇರೆ ಏನು ಇಲ್ಲ ಅಂತ ಒಂದು ನೆಪ ಕಾರಣಗಳನ್ನ ಹೇಳ್ತಾ ಇದ್ರು. ಆದ್ರೆ ಒಟ್ಟಾರೆಯಾಗಿ ಏನ್ ಕಾರಣ ಈ ರೆಸಾರ್ಟ್ ಒಳಗಡೆ ಹೋಗೋಕೆ ಅಂತ ಯಾರು ಕೂಡ ಇಲ್ಲಿವರೆಗೂ ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಕೈ ಮುಗಿದು ಯಾವುದೇ ಮಾತುಗಳನ್ನಾಡದೆ ಹೊರ ನಡೆದಿರುವಂತದ್ದು. ಆದ್ರೆ ಪರಮೇಶ್ವರ್ ಆಗುವುದು, ಸಿದ್ದರಾಮಯ್ಯ ಆಗಿರುವುದು ಮಾಧ್ಯಮದವರ ಮುಂದೆಗಡೆ ನಿಂತ್ಕೊಳ್ಳೋದೇ ಯಾವುದೇ ರೀತಿಯ ಸ್ಪಂದನೆಯನ್ನು ಕೂಡ ಮಾಡದೆ ಅವರು ಹೊರ ನಡೆದಂಥದ್ದು. ಓಕೆ, ಇದೀಗ ವಂಡರ್ಲಾ ರೆಸಾರ್ಟ್ನಲ್ಲಿ ನಮ್ಮ ಪ್ರತಿನಿಧಿ ನಂದನ್ ಇದ್ದಾರೆ. ನಂದನ್, ಬೆಳ್ಳಂಬೆಳಗ್ಗೆ ನಿಮ್ಮ ಹತ್ರ ಏನು ಮಾಹಿತಿ ಇದೆ?
ಜಯಪ್ರಕಾಶ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಎಲ್ಲಾ ಶಾಸಕರು ಕೂಡ ಬಿಡದಿ ಬಳಿಯ 2 ರೆಸಾರ್ಟ್ಗಳಲ್ಲಿ ವಾಸ್ತವ್ಯ ಹೂಡಲಿಕ್ಕೆ ನಿನ್ನೆ ರಾತ್ರಿ ಬಂದಿರುವಂತದ್ದು. ಅಂದ್ರೆ ಬಿಡದಿಯ ಈಗಲ್ಟನ್ ರೆಸಾರ್ಟ್ ಹಾಗೂ ಬಿಡದಿಯ ಇನ್ನೊಂದು ಬಳಿ ಇರುವಂತಹ ವಂಡರ್ಲಾ ರೆಸಾರ್ಟ್ಗಳಲ್ಲಿ ಕೈ ಶಾಸಕರು ಈಗಾಗಲೇ ವಾಸ್ತವ್ಯವನ್ನು ಹೂಡಿರುವಂತದ್ದು. ಅಂದ್ರೆ ಬಿಡದಿ ಬಳಿಯಲ್ಲಿ ಒಂದಷ್ಟು 48ಕ್ಕೂ ಹೆಚ್ಚು ಶಾಸಕರು ಅಲ್ಲಿ ಉಳ್ಕೊಂಡಿದ್ರೆ, ಅಂದ್ರೆ ಅಲ್ಲಿ ರೂಮ್ಗಳ ಕೊರತೆ ಆದ ಕಾರಣ ನಿನ್ನೆ ರಾತ್ರಿಯೇ ಆ ಈಗಲ್ಟನ್ ರೆಸಾರ್ಟ್ ನಿಂದ ಊಟ ಮುಗಿಸಿ ಬಂದಂತ 9ಕ್ಕೂ ಹೆಚ್ಚು ಶಾಸಕರು ಇಲ್ಲಿನ ವಂಡರ್ಲಾ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮುನಿರತ್ನ ಮತ್ತೆ ಡಾಕ್ಟರ್ ರಂಗನಾಥ್ ಸೇರಿದಂತೆ 9 ಶಾಸಕರು ಇಲ್ಲಿನ ವಂಡರ್ಲಾ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಅಂದ್ರೆ ರಾಮನಗರ ಗ್ರಾಮಾಂತರ ಠಾಣೆಯ ಪೊಲೀಸರು ಕೂಡ ಇಲ್ಲಿ ಈ ವಂಡರ್ಲಾ ರೆಸಾರ್ಟ್ಗೆ ಒಂದು ಬಿಗಿ ಭದ್ರತೆಯನ್ನು ಒದಗಿಸಿರುವಂತದ್ದು. ಅಂದ್ರೆ ಮಫ್ತಿ ಪೊಲೀಸರು ಈ ವಂಡರ್ಲಾ ರೆಸಾರ್ಟ್ಗೆ ಒಂದು ಭದ್ರತೆಯನ್ನ ಕೂಡ ಒದಗಿಸಿರುವಂತದ್ದು. ಅಂದ್ರೆ ಬೆಳಗಿನ ಚಿತ್ರಣ ನಾವು ನೋಡೋದಾದ್ರೆ ಇಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವರು ವಾಕಿಂಗ್ ಮಾಡೋ ದೃಶ್ಯಗಳು ಕೂಡ ನಮಗೆ ಸಿಕ್ಕಿರುವಂತದ್ದು. ಅಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ 9 ಶಾಸಕರು ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದ ತಂಡ ಏನಿದೆ ಆ ತಂಡ ಇಲ್ಲಿ ಅಂದ್ರೆ ವಂಡರ್ಲಾ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿರುವಂತದ್ದು. ಜೊತೆಗೆ ಇಲ್ಲಿನ ರಾಜ್ಯ ನಾಯಕರು ಕೂಡ ಈ ರೆಸಾರ್ಟ್ ಮುಖ ಮಾಡದೇ ಇರುವಂತದ್ದು. ಅಂದ್ರೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನು ರೂಮ್ ನ ಕೊರತೆ ಆಯ್ತು, ಆ ಕಾರಣಕ್ಕಾಗಿ ಅಲ್ಲಿಂದ ಒಂದಷ್ಟು ಶಾಸಕರು ವಂಡರ್ಲಾ ರೆಸಾರ್ಟ್ ಗೆ ಶಿಫ್ಟ್ ಆಗಿದ್ರು. ಅಂದ್ರೆ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಇಲ್ಲಿಂದ ಅಂದ್ರೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಏನು ರೂಮ್ಗಳು ಮತ್ತೆ ಖಾಲಿ ಆಗುತ್ತೆ, ಅಲ್ಲಿ ಆ ರೂಮ್ಗಳಿಗೆ ಇಲ್ಲಿನ ಶಾಸಕರು ಏನ್ ಇಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅವರು ಇಲ್ಲಿಂದ ಶಿಫ್ಟ್ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಜಯಪ್ರಕಾಶ್, ಓಕೆ, ಯಾಕೆ ಪ್ರತ್ಯೇಕವಾಗಿ ಯಾಕೆ ಕೂತ್ಕೊಂಡಿರುತ್ತೆ ಬೇರೆ ಬೇರೆ ರೆಸಾರ್ಟ್ಗಳಲ್ಲಿ? ಅದಕ್ಕೇನಾದರೂ ಒಳಮರ್ಮ ಏನಾದರೂ ಇದೆಯಾ ಅದರಲ್ಲಿ? ಜಯಪ್ರಕಾಶ್, ಏನಂತಂದ್ರೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಎಂದು ರೂಮ್ಗಳ ಕೊರತೆ ಆಗಿತ್ತು. ಅಂದ್ರೆ ಈಗ 64ಕ್ಕೂ ಹೆಚ್ಚು ಶಾಸಕರಿಗೆ ವಾಸ್ತವ್ಯವನ್ನು ಹೂಡಿದ್ದಾರೆ. ಅಂದ್ರೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಒಂದಷ್ಟು ರೂಮ್ಗಳು ಮುಂಚೆನೆ ಬುಕ್ ಆಗಿದ್ರಿಂದ ಒಂದು ಪ್ರವಾಸಿಗರಿಗೆ, ಆ ಕಾರಣಕ್ಕಾಗಿ ಆ ರೂಮ್ಗಳು ಖಾಲಿ ಆಗುವವರೆಗೆ ಒಂದು ಪರ್ಯಾಯ ವ್ಯವಸ್ಥೆಯಾಗಿ ಒಂದು ವಂಡರ್ಲಾ ರೆಸಾರ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಒಂದು ಅಂತಿಮವಾಗಿ ಎಲ್ಲರೂ ಒಟ್ಟಾಗಿ ಇರಬೇಕು, ಅಲ್ಲಿ ಒಂದು ಅಸಮಾಧಾನ ಇದ್ರು, ಒಂದು ಮಾತುಕತೆ ಏನಿದ್ರು ಆ ರೆಸಾರ್ಟ್ ಅನ್ನ ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿಂದ ಅಂದ್ರೆ ವಂಡರ್ಲಾ ರೆಸಾರ್ಟ್ ನಿಂದ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಇಲ್ಲಿರುವಂತ 9 ಶಾಸಕರು ಏನಿದ್ದಾರೆ ಅವರು ಕೂಡ ಈಗಲ್ಟನ್ ರೆಸಾರ್ಟ್ಗೆ ತೆರಳುವಂತ ಸಾಧ್ಯತೆಗಳು ಇರುವಂತದ್ದು. ಮತ್ತೆ ಅಲ್ಲಿ ರಾಜ್ಯ ನಾಯಕರ ಸಮ್ಮುಖದಲ್ಲಿ ಮತ್ತೆ ರಾಷ್ಟ್ರ ನಾಯಕರ ಸಮ್ಮುಖದಲ್ಲಿ ಒಂದು ಸಭೆ ಅಥವಾ ಅವರ ಅಸಮಾಧಾನ ಏನಿದೆ ಅದನ್ನ ತೋಡ್ಕೊಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಜಯಪ್ರಕಾಶ್.